ಅಂತೂ ನಿನ್ನೆ ಬಂಡಾಯ ಕರಗಿದೆ. ಸಿಎಂ ಸ್ಪೆಷಲ್ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಆದರೆ ಅಲ್ಪಸಂಖ್ಯಾತ ಮತಗಳೇ ಅಸಲಿ ಗೇಮ್ ಚೇಂಜರ್. ಎತ್ತ ಧ್ರುವೀಕರಣ ಆಗಲಿದೆ ಅನ್ನೋದೇ ಟೆನ್ಷನ್. ದಾವಣಗೆರೆ ಮಂದಿ ಯಾರಿಗೆ ಬೆಣ್ಣೆ ಹಚ್ತಾರೆ, ಯಾರಿಗೆ ಸುಣ್ಣ ಹೊಡಿತಾರೆ ಅನ್ನೋದು ಕುತೂಹಲ. ಈ ನಡುವೆ ಪ್ರದೀಪ್ ಈಶ್ವರ್ ಮತ್ತು ಬಿಜೆಪಿ ನಡುವಿನ ಸವಾಲು ಜವಾಬು ಕಿಚ್ಚು ಹೊತ್ತಿಸಿತ್ತು. ಕರ್ನಾಟಕ ರಾಜಕೀಯದ ದಿಕ್ಸೂಚಿಯಂತಾನೆ ಬಿಂಬಿತವಾಗಿರುವ ಎರಡು ಪ್ರಮುಖ ಕ್ಷೇತ್ರಗಳಲ್ಲಿ ಈಗ ಉಪಚುನಾವಣೆಯ ರಣಕಹಳೆ ಮೊಳಗಿದೆ. ಒಂದ್ ಕಡೆ ಬೆಣ್ಣೆ ನಗರಿ ದಾವಣಗೆರೆ ದಕ್ಷಿಣ, ಮತ್ತೊಂದ್ ಕಡೆ ಕೋಟೆ ನಗರಿ ಬಾಗಲಕೋಟೆ. ಎರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನಾಮಪತ್ರ ವಾಪಸ್ ಮುಗಿದಿದ್ದು ಅಸಲಿ ಆಟ ಶುರುವಾಗಿದೆ. ಸೂರ್ಯನ ತಾಪದ ನಡುವೆ ಮಿನಿ ಕುರುಕ್ಷೇತ್ರದಲ್ಲಿ ಮತಕ್ಕಾಗಿ ಬೆವರು ಹರಿಸುತ್ತಿದ್ದಾರೆ. ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೆಂಟಿಮೆಂಟ್ ಕಾರ್ಡ್. ಅಲ್ಪಸಂಖ್ಯಾತ ಮತವೇ ಅಸಲಿ ಗೇಮ್ ಚೇಂಜರ್. ಅಧಿವೇಶನ ಮುಗಿತಾ ಇದ್ದ ಹಾಗೆ ಎರಡೂ ಕ್ಷೇತ್ರಗಳಲ್ಲಿ ಘಟಾನುಘಟಿ ನಾಯಕರು ಬೀಡು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯಾಗ್ತಾ ಇದೆ. ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ದಕ್ಷಿಣದಲ್ಲಿ ಬಂಡಾಯ ಅಭ್ಯರ್ಥಿ ತಣ್ಣಗಾಗಿದ್ರೂ ಅತೃಪ್ತರ ಸಿಟ್ಟು ಶಮನವೇ ಚಾಲೆಂಜ್ ಆಗಿದೆ. ಮುಸ್ಲಿಂ ಮತಗಳ ಧ್ರುವೀಕರಣ ನಿರ್ಣಾಯಕವಾಗಲಿದೆ. ರಂಗೇರಿದ ಬೈ ಎಲೆಕ್ಷನ್ ಕಣ ದಾವಣಗೆರೆಯಲ್ಲಿ ಹೈ ಡ್ರಾಮಾ. ಬಿಜೆಪಿ ಕಚೇರಿ ಮುಂದೆ ಶಾಸಕ ಪ್ರದೀಪ್ ಈಶ್ವರ್ ಮೆರವಣಿಗೆ. ದಾವಣಗೆರೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪಂಥಾಹ್ವಾನ ಸಮರ ಎಲ್ಲೆ ಮೀರಿತ್ತು. ಸವಾಲು ಸ್ವೀಕರಿಸಿ ಬಂದ ಶಾಸಕ ಪ್ರದೀಪ್ ಈಶ್ವರ್ ಪಿಬಿ ರಸ್ತೆಯಿಂದ ಬಿಜೆಪಿ ಕಚೇರಿಯವರೆಗೆ ಕಾಂಗ್ರೆಸ್ ಬಾವುಟ ಹಿಡಿದು ಘೋಷಣೆಗಳನ್ನ ಕೂಗ್ತಾ ಆಗಮಿಸಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಮತ್ತು ಪೊರಕೆ ತೋರಿಸಿ ಧಿಕ್ಕಾರವನ್ನ ಕೂಗಿದ್ರು. ಆದ್ರೆ ಇದ್ಯಾವುದಕ್ಕೂ ಬಗ್ಗದ ಪ್ರದೀಪ್ ಈಶ್ವರ್ ಕಾರ್ ಮೇಲೆ ನಿಂತು ತೋಳು ತಟ್ಟಿ ಘರ್ಜಿಸಿದ್ರು. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಘೋಷಣೆ ಕೂಗ್ತಾ ಇದ್ರೆ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸೋಕೆ ಸುಸ್ತಾದ್ರು. ನಿಮ್ಮ ಆಫೀಸ್ ಮುಂದೆ ಬಂದು ನಿಂತ್ಕೊಂಡೆ ಏನಾದ್ರು ಅಲ್ಲಲ್ಲ ಹೂವ ಬಿದ್ದಿದೆ, ನೀವು ಬೇರೆ ಬೇರೆ ಎಲ್ಲ ನಾನು ಅವ್ರ ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ದೆ, ಒಂದೇ ಒಂದು ಕೂಡ ಹೂವ. ಸಂಧಾನದ ಬಳಿಕ ದಾವಣಗೆರೆಯ ಬಂಡಾಯ ಶಮನ. ಪೈಲ್ವಾನ್ ಮನೆಗೆ ಭೇಟಿ ಕೊಟ್ಟ ಸಚಿವ ಮಲ್ಲಿಕಾರ್ಜುನ್. ಇನ್ನು ಟಿಕೆಟ್ ಸಿಗದ ಕಾರಣಕ್ಕೆ ಬಂಡೆದ್ದಿದ್ದ ಸಾದಿಕ್ ಪೈಲ್ವಾನ್ ಜೊತೆ ನಿನ್ನೆ ಸಂಧಾನ ಸಕ್ಸಸ್ ಕಂಡಿದ್ದು ಅಸಮಾಧಾನವೂ ಶಮನವಾಗಿದೆ. ಈ ಬೆನ್ನಲ್ಲೇ ಇವತ್ತು ಪೈಲ್ವಾನ್ ನಿವಾಸಕ್ಕೆ ಖುದ್ದು ಸಚಿವ ಎಸ್ ಮಲ್ಲಿಕಾರ್ಜುನ್ ಆಗಮಿಸಿದ್ರು. ಬೈರತಿ ಸುರೇಶ್, ಶಾಸಕ ಪ್ರದೀಪ್ ಈಶ್ವರ್, ರಿಜ್ವಾನ್ ಅರ್ಷದ್ ಸಾಥ್ ಕೊಟ್ರು. ಪಕ್ಷದ ಪರ ಚುನಾವಣಾ ಪ್ರಚಾರಕ್ಕೆ ಬರುವಂತೆ ಆಹ್ವಾನ ನೀಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥಿಗೆ ಮಹಿಳೆ ತರಾಟೆ. ಪುತ್ರನ ಪರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪ್ರಚಾರ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಚಪ್ಪಲಿ ತ್ಯಜಿಸಿ ಮನೆ ಮನೆ ಪ್ರಚಾರ ಕೈಗೊಂಡ್ರು. ಈ ವೇಳೆ ಮತ ಕೇಳೋಕೆ ಬಂದಂತಹ ಸಮರ್ಥ್ಗೆ ಮಹಿಳೆಯೊಬ್ಬರು ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಪುತ್ರನ ಪರ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆ ನಡೆಸಿದ್ರು. ನಾಗನೂರು, ಹದಡಿ ಸೇರಿ ಗ್ರಾಮೀಣ ಭಾಗದಲ್ಲಿ ಮತಯಾಚಿಸಿ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ಹೇಳಿದ್ರು. ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಜೆಡಿಎಸ್ ಬೆಂಬಲ, ಕಮಲ ಪಡೆ ಅಭ್ಯರ್ಥಿಗೆ ಸಿಕ್ತು ದೋಸ್ತಿಯ ಬಲ. ಉಪಚುನಾವಣೆಯ ಕುರುಕ್ಷೇತ್ರದಲ್ಲಿ ಬಿಜೆಪಿಗೆ ಜೆಡಿಎಸ್ ಬೆಂಬಲ ನೀಡಿದೆ. ಅಭ್ಯರ್ಥಿಗಳನ್ನ ಹಾಕದೆ ಬಿಜೆಪಿಗೆ ಬಲ ನೀಡಿದ ದಳಪಡೆ ಪ್ರಚಾರದ ಅಖಾಡಕ್ಕೂ ಧುಮುಕಲಿದೆ. ಸಂಸತ್ ಕಲಾಪ ಮುಗಿದ ಬಳಿಕ ಎರಡೂ ಕ್ಷೇತ್ರಗಳಲ್ಲಿ ಎಚ್ಡಿಕೆ ಕ್ಯಾಂಪೇನ್ ಮಾಡುವ ಸಾಧ್ಯತೆ ಇದೆ. ಎಚ್ಡಿಕೆ ಎಂಟ್ರಿ ಚುನಾವಣಾ ಕಣ ರಂಗೇರಿಸಲಿದೆ ಅಂತ ಹೇಳಿ ಬಿಜೆಪಿ ನಂಬಿದೆ. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಗರಿಗೆದರಲಿದೆ ರಾಜಕೀಯ. ಮೇ ಇಲ್ಲವೇ ಜೂನ್ ಮೊದಲ ವಾರದಲ್ಲಿ ಪುನರ್ರಚನೆ.
ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಗುಸುಗುಸು ಕೇಳಿಸ್ತಾ ಇದೆ. ರಾಜ್ಯದಲ್ಲಿನ ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಮೇ ಅಥವಾ ಜೂನ್ ಮೊದಲ ವಾರದಲ್ಲಿ ಸಂಪುಟ ಪುನರ್ರಚನೆ ಆಗಲಿದೆ ಎನ್ನುವಂತಹ ಸುಳಿವು ಸಿಗ್ತಾ ಇದೆ. ಅಲ್ಲದೆ ಕೆಲ ಹಿರಿಯ ಸಚಿವರ ಖಾತೆಗಳ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಹಿರಿತನ ಆಧರಿಸಿ ಪ್ರಮುಖ ಖಾತೆ ನೀಡುವ ಬಗ್ಗೆ ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಉಪಚುನಾವಣೆಯ ಬಳಿಕ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಪುನರ್ರಚನೆಯ ಬಗ್ಗೆ ಸಿಎಂ ಮಾತುಕತೆ ನಡೆಸುತ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಉಪಚುನಾವಣೆ ಬರೀ 2 ಕ್ಷೇತ್ರಗಳ ಫಲಿತಾಂಶವಲ್ಲ, ಬದಲಾಗಿ ಮುಂದಿನ ರಾಜಕೀಯ ಬದಲಾವಣೆಗೆ ಮುನ್ನುಡಿಯಾಗಲಿದೆ. ದಾವಣಗೆರೆಯಿಂದ ಮಹದೇವ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.